ನೀವು ಹೀಗೆ ಮಾಡ್ತಿರೋ ಸರಿನಾ? ನಾನೇನು ಮಾಡಿದೆ? ರಾಜಕೀಯ ಮನೆ ಹೊರಗೆ ಮಾಡಬೇಕು, ಮನೆ ಒಳಗೆ ಮಾಡೋದಲ್ಲ. ಏನು ಮಾತಿನ ಅರ್ಥ? ಆರ್ಯನ ಮದುವೆ ಒಪ್ಸೋ ಜವಾಬ್ದಾರಿ ಸ್ವಾತಿಗೆ ವಹಿಸಿದಿರಂತೆ. ಹೌದು, ಆರ್ಯ ಮದುವೆ ಆಗಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಸ್ವಾತಿಗೆ ಹೇಳಿದೆ, ನೀನೇ ಅವನ್ನ ಮದುವೆಗೆ ಒಪ್ಸು ಅಂತ. ಅದಕ್ಕೂ ರಾಜಕೀಯಕ್ಕೆ ಏನು ಸಂಬಂಧ? ಸಂಬಂಧ ಇದೆ. ಅವಳಿಗೆ ಜವಾಬ್ದಾರಿ ವಹಿಸಿದ್ರೆ ಅವಳು ನನಗೆ ಒತ್ತಡ ಹಾಕ್ತಾಳೆ ಅಂತ ತಾನೆ ನಿಮ್ಮ ಲೆಕ್ಕಾಚಾರ? ಹಾಗಾದರೆ ಇನ್ನೂ ಒಳ್ಳೆಯದು. ನಾನು ಮನೆ ಒಳಗೆ ರಾಜಕೀಯನ ಮಾಡ್ತಾ ಇಲ್ಲ. ಈ ಎಲೆಕ್ಷನ್ ಬರೋದ್ರೊಳಗೆ ಇಬ್ಬರು ಮಕ್ಕಳು ಮದುವೆನ ಮಾಡಿ ಮುಗಿಸ್ಬೇಕು. ಆಮೇಲೆ ನನಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಆರ್ಯ ಮದುವೆಗೆ ಒಪ್ಪಲಿಲ್ಲ ಅಂದರೆ ನೀವು ಒಪ್ಸ್ತೀರನ್ನೋ ಭರವಸೆ ನನಗಿದೆ. ನನಗೋಸ್ಕರ ಅಲ್ಲದಿದ್ರು ಸ್ವಾತಿಗೋಸ್ಕರನಾದ್ರು. ಇದನ್ನೇ ರಾಜಕೀಯ ಅನ್ನೋದು. ನೀವು ಯೋಚನೆ ಮಾಡ್ತಿರೋ ರೀತಿ, ನೀವು ಮಾತಾಡೋ ರೀತಿ, ಎಲ್ಲವನ್ನ ಮುಚ್ಚಿಟ್ಕೊಂಡು ನಿಗೂಢ ಆಗ್ತಿರೋದು, ಇದನ್ನೆಲ್ಲ ನೋಡಿದ್ರೆ ನಿಮ್ಮದು ರಾಜಕೀಯದ ಪ್ರೀ ಪ್ಲಾನ್ ಎದ್ದು ಕಾಣಿಸ್ತಾ ಇದೆ. ನನ್ನಲ್ಲಿ ಆಗ್ತಿರೋ ರಾಜಕೀಯ ಬದಲಾವಣೆನ ಫೈಂಡ್ ಔಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ವಿಷಯ, ಮಾಧ್ಯಮಗಳಿಂದ ನನಗಾದ ಅವಮಾನಕ್ಕೆ, ನನ್ನನ್ನು ಕಿಡ್ನಾಪ್ನಲ್ಲಿ ಸಿಕ್ಕಾಕ್ಸಿದ್ದಕ್ಕೆ ನೀವು ಎಲೆಕ್ಷನ್ನಿಗೆ ನಿಲ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಿ. ಅದು ಸುಳ್ಳು. ನೀವು ಎಲೆಕ್ಷನ್ನಿಗೆ ನಿಲ್ಲೋದ್ರ ಹಿಂದೆ ಬೇರೆಯಾದ ಬಲವಾದ ಕಾರಣ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಆ್ಯಡಿ, ನಾನು ನಿಂಗೆ ಹೇಳ್ದಂಗೆ ಚಕ್ರಿಗಾಗಿದ್ದ ಆಕ್ಸಿಡೆಂಟ್ ಅಲ್ಲ ಕಣೋ, ಅವ್ರನ್ನ ಯಾರೋ ಹೊಡೆದಿದ್ದಾರೆ. ಏನು ಹೇಳ್ತಿದ್ದೆ ಜಾಸ್? ಚಕ್ರಿಗೆ ಹೊಡೆದಿದ್ದಾರಾ? ಮತ್ತೆ ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ದಲ್ಲ? ಹೌದು ಕಣೋ, ನಾನು ಗಾಬರಿ ಆಗಬಾರ್ದು ಅಂತ ಚಕ್ರಿ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಆಮೇಲೆ ಮೆಡಿಕಲ್ ರಿಪೋರ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ಚಕ್ರಿಗಾಗಿದ್ದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅಂತ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಆ್ಯಡಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಜಾಸ್. ನೀನು ನನ್ನ ತಂಗಿ. ನಿನ್ನ ಮದುವೆ ಆಗ್ತಿರೋ ಹುಡುಗ ಅಂದರೆ ನನ್ನ ಭಾವನ ಸಮಾನ. ಅವ್ರ ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರು ನಾನು ಸುಮ್ಮನೆ ಬಿಡಲ್ಲ. ತಡಿ, ಈಗಲೇ ಫೋನ್ ಮಾಡಿ ಕೇಳ್ತೀನಿ ಯಾರು ಅಟ್ಯಾಕ್ ಮಾಡಿದ್ದು ಅಂತ. ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ? ನಿನ್ನೆ ಹೋಗಿ ಮಾಂಜಾ ಕೊಟ್ಟಿದ್ದನ್ನ ಹೇಳೋದು ಫೋನ್ ಮಾಡ್ತಿರ್ಬೇಕು. ಹೊಡೆದಿದ್ದೆ ನಾನು, ನನಗೆ ಹೇಳ್ತಾನೆ. ಚೆನ್ನಾಗಿದೆ ಆಟ. ಹೇಳಿ ಆಡಿ, ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ವಿಷಯ? ಜಾಸ್ ಸಿಕ್ಕಿದ್ಲು, ನಿಮ್ಮಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ಲು, ಅದಕ್ಕೆ ಫೋನ್ ಮಾಡಿದೆ. ಓಹ್ ಅದಾ, ಥ್ಯಾಂಕ್ ಯು ಸೋ ಮಚ್ ಫೋನ್ ಮಾಡಿದ್ದಕ್ಕೆ. ನಿಮಗೆ ನನ್ನ ಮೇಲೆ ಎಷ್ಟು ಕನ್ಸರ್ನ್ ಇದೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ. ನೋಡಿ ಚಕ್ರಿ ಅವರೇ, ಜಾಸ್ ನನ್ನ ತಂಗಿ ಇದ್ದಾಗೆ. ಅಂದಮೇಲೆ ನಿಮ್ಮೇಲೆ ಯಾರೇ ಅಟ್ಯಾಕ್ ಮಾಡಿದ್ರು ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಹೇಳಿ ಚಕ್ರಿ ಅವರೇ, ನಿಮ್ಮಲ್ಲಿ ಅಟ್ಯಾಕ್ ಮಾಡಿದ್ದು ಯಾರು ಅಂತ? ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಮೇಲೆ, ಜಾಸ್ಮಿನ್ ಮೇಲೆ ಇಟ್ಟಿರೋ ಕಾಳಜಿಗೆ. ಈಗ ಆಗ ಹೋಗಿರೋ ವಿಷಯನ ಮತ್ತೆ ಜ್ಞಾಪಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಆಗ ಹೇಳ್ಬಿಡಿ ಚಕ್ರಿ ಅವರೇ, ನಿಮಗೆ ಹೊಡೆದಿದ್ದು ಯಾರು ಅಂತ ಹೇಳಿ. ಮತ್ತೆ ನಿಮ್ಗೆ ಅಟ್ಯಾಕ್ ಮಾಡಬಾರ್ದು, ಆಗ ನೋಡ್ಕೋತೀನಿ ನಾನು. ಹೇಳಿದ್ನಲ್ಲ ಆಡಿ, ಈಗ ಅದ್ರ ಬಗ್ಗೆ ಮಾತು ಬೇಡ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಓಕೆ ಜಾಸ್, ಚಕ್ರಿ ಅವ್ರಿಗೆ ಎಷ್ಟು ಹೇಳಿದ್ರು ಯಾರು ಅಂತ ಹೇಳ್ತಿಲ್ಲ. ನೀನೇ ಒಂದು ಮಾತು ಹೇಳ್ತಗೋ. ಚಕ್ರಿ, ನೀವೇನೋ ಹೆದರಬೇಡಿ. ನೋಡಿ, ಆ್ಯಡಿ ಇರೋವರೆಗೂ ನಿಮ್ಗೇನೂ ಆಗಲ್ಲ. ಅವ್ರು ಯಾರು ಅಂತ ಧೈರ್ಯವಾಗಿ ಹೇಳಿ. ಜಾಸ್, ಮರನ ಕೆತ್ತಿದಷ್ಟು ಸಿಗುರು ಜಾಸ್ತಿ ಆಗುತ್ತೆ ಹೊರತು ನೈಸ್ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಟ್ರೆ ಅವ್ರು ಮತ್ತೆ ನನ್ನ ತಂಟೆಗೆ ಬರಲ್ಲ. ನೀನು ಅಷ್ಟೇ,
ಈ ವಿಷಯದ ಬಗ್ಗೆ ಮತ್ತೆ ಪ್ರಸ್ತಾಪ ಮಾಡಿ ಮಾಡಿ ನಂಗೆ ಬೇಜಾರು ಮಾಡಬೇಡ, ಓಕೆ?